ಆಗಿದೆ. ಆ ಮೂಲಕ ಮೈತ್ರಿ ನಾಯಕರು ಏನೇ ಕಸರತ್ತು ಮಾಡಿದ್ರು ಕೂಡ, ಏನೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ. ರಾಜ್ಯಸಭೆ ಸಮರ ಗೆದ್ದು ಬೀಗಿದೆ ಕಾಂಗ್ರೆಸ್. ಪ್ರತಿಷ್ಠೆಯ ಸಮರದಲ್ಲಿ ಕಾಂಗ್ರೆಸ್ಗೆ ವಿಜಯ ಮಾಲೆ. ಡಿಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ, ಸಿದ್ದರಾಮಯ್ಯನವರ ರಣತಂತ್ರ ವರ್ಕೌಟ್ ಆಗಿದೆ. ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. 3 ಜನ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಗೆಲ್ಲೋದಕ್ಕೆ ಅವಕಾಶ ಇತ್ತು. 3-4 ಓಟುಗಳು ಕಡಿಮೆ ಆಗಿತ್ತು. ಪಕ್ಷೇತರರ ವಿಶ್ವಾಸವನ್ನ ಪಡೆದ್ರು. ಬಿಜೆಪಿಯಿಂದ ಅಡ್ಡ ಮತದಾನ ಆಯಿತು. ಆ ಮೂಲಕ 3ನೇ ಅಭ್ಯರ್ಥಿ ಚಂದ್ರಶೇಖರ್ 45 ಓಟನ್ನು ಪಡೆದುಕೊಳ್ಳುವ ಮೂಲಕ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಆಗೋ ಮೂಲಕ 3 ಜನ ಗೆದ್ದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನಾರಾಯಣಸಾಬ್ ಬಾಂಡಾಗೂ ಕೂಡ ವಿಜಯ ಮಾಲೆ. ಬಿಜೆಪಿಯ ಒಬ್ಬರೇ ಒಬ್ಬರು ಅಭ್ಯರ್ಥಿ ನಾರಾಯಣಸಾಬ್ ಬಾಂಡಾ, ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ. ಮೈತ್ರಿ ನಾಯಕರು ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಸೋಲಾಗಿದೆ. ಕಾಂಗ್ರೆಸ್ನ 3 ಜನ ಗೆದ್ದಿದ್ದಾರೆ. ಕಾಲಿರೋದು 4 ಸ್ಥಾನಗಳು. ಬಿಜೆಪಿಯಿಂದ ಒಬ್ರು ಗೆದ್ದಿದ್ದಾರೆ. ಬೇಕಾಗಿರೋದು 45 ಮತಗಳಾಗಿದ್ವು. ಕಾಂಗ್ರೆಸ್ 134 ಸ್ಥಾನ ಇತ್ತು ಅಂದರೆ ಶಾಸಕರಿದ್ರು. ಉಳಿದಂಥ ಶಾಸಕರನ್ನ ಪಕ್ಷೇತರ ಅಭ್ಯರ್ಥಿಗಳೇನಿದ್ದಾರೆ ಅಥವಾ ಪಕ್ಷೇತರ ಶಾಸಕರೇನಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಚಂದ್ರಶೇಖರ್ ಅವರಿಗೆ ಮತ ಹಾಕುವಲ್ಲಿ ಅಥವಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಅನ್ನ ಬೆಂಬಲಿಸುವಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೊಡ್ಡ ಪಾತ್ರ ವಹಿಸಿದ್ರು. ತಮ್ಮೆಲ್ಲ ಶಾಸಕರನ್ನ ರೆಸಾರ್ಟ್ನಲ್ಲಿ ಇಟ್ಕೊಂಡು ಬಹಳ ಕೇರ್ಫುಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡಿದ್ರು. ಯಾವ ಒಂದು ಓಟು ಕೂಡ ಅಡ್ಡ ಮತದಾನ ಆಗದ ರೀತಿಯಲ್ಲಿ, ಬಿಜೆಪಿಗೆ ಹೋಗದ ರೀತಿಯಲ್ಲಿ ಅಥವಾ ಕುಪೇಂದ್ರ ರೆಡ್ಡಿ ಅವರಿಗೆ ಹೋಗದ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಕಾಂಗ್ರೆಸ್ ಪ್ರತಿಷ್ಠೆಯ ಕಣದಲ್ಲಿ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿಗೆ ಆತಂಕ ಇದ್ದದ್ದೇ ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್.ಟಿ. ಸೋಮಶೇಖರ್. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಾಗಿತ್ತು ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್.ಟಿ. ಸೋಮಶೇಖರ್. ಎಸ್.ಟಿ. ಸೋಮಶೇಖರ್ ನನ್ನ ಮನಸ್ಸಿಗೆ ಬಂದಂಗೆ ನನ್ನ ಆತ್ಮವಿಶ್ವಾಸದ ಮತವನ್ನು ನಾನು ಹಾಕ್ತೀನಿ ಅಂತೇಳಿ ಹೇಳಿ ಹೋದವರು ಹಾಕಿದ್ದು ಕಾಂಗ್ರೆಸ್ಗೆ, ಅಡ್ಡ ಮತದಾನ ಮಾಡಿದ್ರು. ಶಿವರಾಮ್ ಹೆಬ್ಬಾರ್ ಅವರು ಪತ್ತೆನೇ ಇಲ್ಲ. ಇನ್ನು 1 ಅವರ್ ಮಾತ್ರ ಬಾಕಿ ಇದೆ ಚುನಾವಣಾ ಮುಕ್ತಾಯ ಆಗೋದಕ್ಕೆ ಅಥವಾ ಮತದಾನ ಮುಕ್ತಾಯ ಆಗೋದಕ್ಕೆ. ಇನ್ನೂ ಕೂಡ ಪತ್ತೆ ಇಲ್ಲ ಶಿವರಾಮ್ ಹೆಬ್ಬಾರ್. ಆ 2 ಓಟುಗಳು ಬಿಜೆಪಿಗೆ ಬರಲೇ ಇಲ್ಲ. ಅಂದರೆ ಮೈತ್ರಿ ನಾಯಕ ಕುಪೇಂದ್ರ ರೆಡ್ಡಿ ಅವರಿಗೆ ಬರಬೇಕಾಗಿದ್ದಂಥ ಓಟುಗಳು ಬಿಜೆಪಿಯ ಈ ಅಸಮಾಧಾನ ಮುನಿಸೇನಿದೆಯಲ್ಲ, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಅಸಮಾಧಾನ, ಅದನ್ನು ತಣಿಸೋದಕ್ಕೆ ಬಿಜೆಪಿ ಕೊನೆಗೂ ಕೂಡ ಸಾಧ್ಯ ಆಗಿಲ್ಲ. ಆ 2 ಮತಗಳು ಕಾಂಗ್ರೆಸ್ಗೆ ಹೋದಂಗೆ ಲೆಕ್ಕ. ಕಾಂಗ್ರೆಸ್ನ 3 ಜನ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅದರಲ್ಲೂ ಕೂಡ ಇವರಿಬ್ಬರ ಮತವನ್ನು ಪಡೆದುಕೊಳ್ಳುವಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಆ ಮೂಲಕ ಕುಪೇಂದ್ರ ರೆಡ್ಡಿ ಅವರ ಗೆಲುವಿನ ಬಗ್ಗೆ ಒಂದು ಸ್ಟ್ರಾಟಜಿಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಹೆಣೆದಿತ್ತು. ಅದು ತನ್ನಲ್ಲಿ ಉಳಿದಿರುವಂಥ 20 ಮತಗಳು, ಅದರ ಜೊತೆಗೆ ಜೆಡಿಎಸ್ನ 19 ಶಾಸಕರ ಬೆಂಬಲ, ಅದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಬೆಂಬಲಿಸಿದರೆ ಖಂಡಿತವಾಗಲೂ ಕೂಡ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂಥ ಸಾಧ್ಯತೆಗಳಿತ್ತು. ಆದರೆ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದರೆ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಪಕ್ಷೇತರರು ಕೂಡ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು, ಚಂದ್ರಶೇಖರ್ ಅವರಿಗೆ ಮತ ಹಾಕಿದ್ರು. ಅದರ ಜೊತೆಗೆ ಬಿಜೆಪಿಯ ಕೆಲ ಮತಗಳು ಕೂಡ ಕಾಂಗ್ರೆಸ್ಗೆ ಹೋದದ್ರಿಂದಾಗಿ, ಅಡ್ಡ ಮತದಾನ ಆದ್ರಿಂದಾಗಿ ಕುಪೇಂದ್ರ ರೆಡ್ಡಿ ಅವರ ಗೆಲುವು ಸಾಧ್ಯ ಆಗಿಲ್ಲ. ಆ ಮೂಲಕ ಪ್ರತಿಷ್ಠೆಯ ಕಣವಾಗಿದ್ದಂಥ 4 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರೋದು ಕಾಂಗ್ರೆಸ್ಗೆ. ಈ ರಾಜ್ಯಸಭಾ 3 ಸ್ಥಾನಗಳು, ಅದರಲ್ಲಿ 3 ಸ್ಥಾನವನ್ನು ಕೂಡ ಕಾಂಗ್ರೆಸ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ನಾರಾಯಣಸಾಬ್ ಬಾಂಡಾ ಬಿಜೆಪಿಯಿಂದ ಗೆದ್ದಿದ್ದಾರೆ. ಬಿಜೆಪಿಯಲ್ಲಿ 46 ಮತಗಳನ್ನು ಈಸಿಯಾಗಿ ನಾರಾಯಣಸಾಬ್ ಬಾಂಡಾ ಅವರು ಪಡೆದುಕೊಂಡ್ರು. ಉಳಿದಂಥ ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಬಿದ್ದರೂ ಕೂಡ 45 ಆ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಸಾಧ್ಯ ಆಗದೇ ಇದ್ದುದರಿಂದಾಗಿ ಕುಪೇಂದ್ರ ರೆಡ್ಡಿ ಅವರು ಸೋಲ್ಬೇಕಾಗಿದೆ. ಕಳೆದ ಬಾರಿ ಅವರು ರಾಜ್ಯಸಭೆಗೆ ಅಭ್ಯರ್ಥಿಯಾಗಿದ್ದಾಗ 2 ಮತಗಳಿಂದ ಸೋತಿದ್ರು. ಈಗ ಈ ಚುನಾವಣೆಯನ್ನು ನೋಡಿದಾಗ ಅವರಿಗೆ ಮತ್ತೆ ಮುಖಭಂಗ ಆದಂಗೆ ಅಥವಾ ಜೆಡಿಎಸ್ಗೆ, ಮೈತ್ರಿ ನಾಯಕರಿಗೆ ಮುಖಭಂಗ ಆದಂಗೆ ಆಗಿದೆ. ಬಿಜೆಪಿ ಅಷ್ಟೊಂದು ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿ ಗೊತ್ತಿತ್ತು ಗೆಲ್ಲೋದಕ್ಕೆ ಒಬ್ಬರೇ ಅವಕಾಶ ಇದ್ದದ್ದು ನಮ್ಮ ಪಾರ್ಟಿಯಿಂದ ಅನ್ನೋದು. ಹಾಗಾಗಿ ನಾರಾಯಣಸಾಬ್ ಬಾಂಡಾ ಅವರು ಈಸಿಯಾಗಿ ತಮ್ಮ ಮ್ಯಾಜಿಕ್ ನಂಬರನ್ನು ಪಾಸ್ ಮಾಡಿದರು. ಆದರೆ ಜೆ ಡಿ ಎಸ್ಗೆ ಮಾತ್ರ ನಂಬರ್ ಇಲ್ಲದೆ ಇದ್ದರೂ ಕೂಡ ಏನೋ ಒಂದು ಲೆಕ್ಕಾಚಾರ ಮಾಡ್ಬೋದು ಅನ್ನೋ ಒಂದಿಷ್ಟು ಸ್ಟ್ರಾಟರ್ಜಿ ಇತ್ತು. ಆದರೆ ಅದು ಸಾಧ್ಯ ಆಗಿಲ್ಲ. ಕುಪೇಂದ್ರ ರೆಡ್ಡಿ ಅವರು ಸೋತಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಮೈತ್ರಿ ನಾಯಕರಿಗೆ ಗೊತ್ತಿತ್ತು ಅಷ್ಟು ಈಸಿ ಇಲ್ಲ ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸ್ಕೊಂಡು ಬರೋದು ಅಂತ ಹೇಳಿ. ಏನೇನು ಹೈಡ್ರಾಮಾ ಆಯಿತು? ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು. ಹೆಬ್ಬಾರ್ ಅವ್ರ ಕತೆ ಏನು ವಿಜಯ್?
ರಂಜಿತ್, ನಿರೀಕ್ಷೆ ಅಂದರೆ JDSನ 5ನೇ ಅಭ್ಯರ್ಥಿ ಅಂದರೆ JDS BJP ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಹಾಕಿದ ಹಿನ್ನೆಲೆ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿತ್ತು ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋ ಸಂಬಂಧಪಟ್ಟಂತೆ. ಆದರೆ ಕಾಂಗ್ರೆಸ್ನಿಂದ ಅಷ್ಟೊಂದು ಅಡ್ಡ ಮತದಾನ ಮಾಡುವಂಥಷ್ಟು ಕೂಡ ಸುಲಭ ಇರಲಿಲ್ಲ. ಮತ್ತೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್ ಇತ್ತಿದ್ದಂಥದ್ದು DK ಶಿವಕುಮಾರ್ ಓಪನ್ ಆಗಿ ಹೇಳಿದರು ಒಂದಷ್ಟು ಮತಗಳು ಅಡ್ಡ ಮತದಾನ ಆಗುತ್ತೆ ನೋಡಿ ಅಂತ. ಈ ಹಿನ್ನೆಲೆಯಲ್ಲಿ ಅವರ ಮತಗಳನ್ನು ಉಳಿಸ್ಕೊಳ್ಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ BJP JDSನಿಂದಲೂ ಕೂಡ ಅಡ್ಡ ಮತದಾನ ಆಗುವ ಸಂಬಂಧಪಟ್ಟಂತೆ ಆತಂಕ ಕೂಡ ಇತ್ತು. ಆದರೆ ನಿರೀಕ್ಷೆ ಅಂತ ಕೂಡ ಈಗ ST ಸೋಮಶೇಖರ್ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಈಗಾಗಲೇ ಕೂಡ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ರು, ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ರು. ಅದು ಈಗ ಕಾಂಗ್ರೆಸ್ಗೆ ಮತವನ್ನು ಹಾಕಿರುವಂಥದ್ದು. ಆದರೆ ಉಳಿದಂಥ ಯಾವ ಶಾಸಕರು ಅಡ್ಡ ಮತದಾನ ಮಾಡಿಲ್ಲ. ಒಂದೊಂದು ಬಹಳ ಸ್ಪಷ್ಟ, ಇದು BJP JDSನ ಮೈತ್ರಿಗೆ ಹಿನ್ನಡೆ ಅಂತ ಹೇಳ್ಬೋದು, ಅಥವಾ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ರಾಜಕೀಯ ನಡೆಯಿತು. ಅಂದರೆ ಕಳೆದ ಒಂದೂವರೆ ತಿಂಗಳಿಂದ ಅಥವಾ ಸರ್ಕಾರ ಬಂದಾಗಿನಿಂದಲೂ ಕೂಡ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಪಕ್ಷ ಬಿಟ್ಟು ಹೋಗ್ತಾರೆ ಅಥವಾ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ, ಇವೆಲ್ಲವೂ ಕೂಡ ಅಂತ್ಯಕಂತೆ ಇತ್ತು. ಇಂದು ಈ ಚುನಾವಣೆ ಮೂಲಕ ಒಂದು ಸ್ಪಷ್ಟವಾಗಿ ತೆರೆ ಬಿದ್ದಿರುವಂಥದ್ದು. ಈಗ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಇಂದು ಈವನ್ ಮಾಧ್ಯಮದವರು ಕೂಡ ಸಂಪರ್ಕ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರು ಕೂಡ ಈಗ ಕಾಂಗ್ರೆಸ್ ಹೋಗುವಂತ ಮನಸ್ಸು ಮಾಡಿರುವಂತದ್ದು. ಯಾಕಂದ್ರೆ ಈಗ ಬಿಜೆಪಿ ಉಲ್ಲಂಘಿಸಿ ಮತದಾನಕ್ಕೆ ಒಬ್ಬರು ಅಡ್ಡ ಮತದಾನ ಮಾಡಿರುವಂತದ್ದು, ಇನ್ನೊಬ್ಬರು ಮತದಾನಕ್ಕೆ ಗೈರಾಗಿರುವಂತದ್ದು. ಇದು ಬಹಳ ಸ್ಪಷ್ಟವಾಗಿ ಬಿಜೆಪಿಗೆ ಗುಡ್ ಬೈ ಹೇಳುವಂತಹ, ಬಿಜೆಪಿಯವನ್ನ ಬಿಡುವಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನ 134 ಶಾಸಕರನ್ನ ಶಿಸ್ತುಬದ್ಧವಾಗಿ ಇಟ್ಟುಕೊಂಡಿದ್ದು, ಅದಾದ ನಂತರ ವಿಧಾನಸೌಧಕ್ಕೆ ಕರ್ಕೊಂಡು ಬಂದಿದ್ದು, ಓಟ್ ಹಾಕಿಸಿದ್ದು, ಪಕ್ಷೇತರರನ್ನು ಕೂಡ ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ದು, ಮತ್ತೆ ಬಿಜೆಪಿಯ ವಿಶ್ವಾಸವನ್ನ ST ಸೋಮಶೇಖರ್ ಸೇರಿದಂತೆ ಶಿವರಾಮ್ ಹೆಬ್ಬಾರ್ ಕೂಡ ಒಂದು ಲೆಕ್ಕಾಚಾರದಲ್ಲೇ ಬರಲಿಲ್ಲ. ಅವರ ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲೂ ಕೂಡ DK ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ನೋಡಿ, DK ಶಿವಕುಮಾರ್ ಇಲ್ಲಿ ಸ್ಟ್ರಾಟರ್ಜಿ ಮಾಡಿದ್ರಿಂದಾಗಿನೇ, ರಣತಂತ್ರವನ್ನು ಹೆಣೆದಿದ್ರಿಂದಾಗಿನೇ 3 ಜನರನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. DK ಶಿವಕುಮಾರ್ ಅವರು ಮಾತಾಡ್ತಾ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಇಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಗೆಲುವು ಪ್ರತಿಷ್ಠೆಯ ಗೆಲುವಿದು. ಯಾಕಂತ ಹೇಳಿದರೆ BJP ಹೇಗಾದರೂ ಮಾಡಿ ತಮ್ಮ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವ ಲೆಕ್ಕಾಚಾರದಲ್ಲಿತ್ತು. ಆ ಕಾರಣದಿಂದ ಒಂದಿಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಿದರು. DK ಶಿವಕುಮಾರ್ ಅವರು 3 ಜನ ಗೆದ್ದ ನಂತರ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ DK ಶಿವಕುಮಾರ್ ನೋಡೋಣ ಬನ್ನಿ. 48 ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ BJP ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ 48 ಓಟ್ ಕೊಟ್ಟಿದ್ದಾರೆ. ಜನ ಕೈ ಬಿಟ್ಟಿದ್ದಾರೆ. 45 ಓಟು ಅವ್ರು ತಗೋಬೋದಾಗಿತ್ತು. ಮಿಕ್ಕಿದ 45 ಓಟ್ ತೆಗೆದುಕೊಂಡು ಮಿಕ್ಕಿದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡೋಕ್ಕೆ ಹೋಗಲಿಲ್ಲ. ಸೊ 48 ಓಟ್ BJPಗೆ ಬಂದಿದೆ. 47, 45, 46 ಬಂತು. ನಡೀಲಿ, ಅದು ಅವ್ರು ಕೇಳಬೇಕು, BJP ಕೇಳಬೇಕು, ನಮ್ಗೇನು ಗೊತ್ತು. ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. Sir, across India, Congress have cross-voted for BJP. Only in Karnataka, BJP have cross-voted for the Congress. I don't know about the cross-voting. Conscious confidence vote. Congress or BJP was very much confident, saying that No, it is not the BJP, it is the Janata Dal which wanted ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಯಾವ ಶಾಸಕರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅನ್ನುವಂತಹ ಮಾತನ್ನ ಹೇಳೋದರ ಜೊತೆಗೆ ಸೋಮಶೇಖರ್ ಅವರ ನಡೆ ಈ ಹಿಂದೆ ನಮ್ಮ ಮೈತ್ರಿ ಸರ್ಕಾರವನ್ನ ಬೀಳಿಸಿದ್ ಯಾರು ಮತ್ತು ಯಾಕೆ ಅನ್ನುವಂತಹ ವಿಚಾರವೂ ಕೂಡ ಇವರ ಅಡ್ಡ ಮತದಾನದ ಮೂಲಕ ಗೊತ್ತಾಗಿದೆ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇವತ್ತಿನ ಅಡ್ಡ ಮತದಾನದಿಂದ ಕುಮಾರಸ್ವಾಮಿ ಅವರು ಅಕ್ಷರಶಃ ಬೇಸರಗೊಂಡಿದ್ದಾರೆ. ಬೇಸರದ ನುಡಿಗಳನ್ನ ಈ ರೀತಿ ಅವರು ಹೊರಹಾಕಿದ್ದಾರೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬೀಳಿಸಿದ್ ಯಾರು ಅಂತ ಈ ಅಡ್ಡ ಮತದಾನದ ಮೂಲಕ ಗೊತ್ತಾಗಿದೆ ಅನ್ನೋದನ್ನ ಹೇಳೋದರ ಜೊತೆಗೆ ಯಾವ ಶಾಸಕರು ಎಲ್ಲೆಲ್ಲಿ ಇದ್ದಾರೆ, ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವ್ರ ಕಥೆ ಏನು, ಇವರ ನಡೆ ಏನು, ಇವ್ರ ಮುಂದೆ ಲೆಕ್ಕಾಚಾರ ಏನು, ಎಲ್ಲವೂ ಕೂಡ ಗೊತ್ತಾಗಿದೆ ಅಂತ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ.
ಲೋಕಸಭಾ ಚುನಾವಣೆ ಮುಗಿದಿರುವಂಥದ್ದು 5ನೇ ಅಭ್ಯರ್ಥಿ ಹಾಕಿರುವಂಥ ಹಿನ್ನೆಲೆ ಒಂದಷ್ಟು ರಣಾಂಗಣ ಸೃಷ್ಟಿಯಾಗಿತ್ತು. ಒಂದು ರೀತಿಯಲ್ಲಿ ಬೇರೆ ಬೇರೆ ಚರ್ಚೆ ಶುರುವಾಗಿತ್ತು. ಅಂತಿಮವಾಗಿ ಈಗ BJPಯಿಂದ 2 ಮತಗಳು ಕ್ರಾಸ್ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ CM ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನೀವು ಮೈತ್ರಿ ಅಭ್ಯರ್ಥಿ ಆಗಿರುವಂಥದ್ದು, ಈಗಿನ ಫಲಿತಾಂಶ ನೋಡೋದಾದರೆ ಹಿನ್ನಡೆ ಅಂತ ಅನ್ಬೋದಾ, ಏನಂತ ವಿಶ್ಲೇಷಣೆ ಮಾಡ್ಬೋದು? ಇದು ಹಿನ್ನಡೆ ಪ್ರಶ್ನೆ ಬರಲ್ಲ ಬರ್ದಾರ. ಕಾರಣ, ನಾನು ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಯ ನಾಮಪತ್ರವನ್ನು ಸಲ್ಲಿಸಿದಂಥ ದಿನವೇ ಹೇಳಿದ್ದೇನೆ. BJP ಮತ್ತು JDSನ ಪಕ್ಷದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಿಲ್ಲಿಸ್ತಾ ಇದ್ದೇವೆ. JDSನ 19 ಮತಗಳಿದೆ. BJPಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಸರ್ಪ್ಲಸ್ ಮತಗಳೇನಿದೆ ಅದನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಪಡೆಯೋದ್ರ ಮುಖಾಂತರ ನಮ್ಮ ಮತಗಳು ನಷ್ಟ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಅಭ್ಯರ್ಥಿ ನಿಲ್ಲಿಸುತ್ತಾ ಇದ್ದೇವೆ ಅಂತಕ್ಕಂಥ ಹೇಳಿದ್ದೇನೆ. ಅದರ ಪ್ರಕಾರವೇ ನಾವೇನು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಇವತ್ತು ನನ್ನ ಅಭಿಪ್ರಾಯದಲ್ಲಿ 36-37 ಮತ JDS ಅಭ್ಯರ್ಥಿನೂ ಪಡೀತಾರೆ, ನನಗಿರ್ತಕ್ಕಂಥ ಮಾಹಿತಿ. ಇಲ್ಲಿ 2 BJPಯ ಶಾಸಕರೇನಿದ್ದಾರೆ ಅಡ್ಡ ಮತದಾನದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ನೀವು ಈಗಾಗಲೇ ತೋರಿಸ್ತಾ ಇದ್ದೀರಿ. ಇವತ್ತು ಆ 2 ಅಭ್ಯರ್ಥಿಗಳ ಬಗ್ಗೆ ನಾವು ಯಾರು ಏನು ಅವ್ರ ತೀರ್ಮಾನ ಆಶ್ಚರ್ಯ ಪಡೋಂಥದ್ದಲ್ಲ. ಕಳೆದ 7-8 ತಿಂಗಳಿಂದ ಹೊಸ ಸರ್ಕಾರ ಬಂದ ದಿನದಿಂದಲೇ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲವನ್ನು ನೀವು ಗಮನಿಸಿದ್ದೀರಿ. ಇಲ್ಲಿ ಆ 2 ಅಭ್ಯರ್ಥಿಗಳು ಮೈತ್ರಿ ಸರ್ಕಾರ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಆಗಲೂ ಹೇಳಿದ್ದು ಇವರು ಅಭಿವೃದ್ಧಿ ಹೆಸರೇ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ, ಅದರಿಂದ BJPಗೆ ಹೋಗ್ತಾ ಇದ್ದೇವೆ ಅಂದರು. 3 ವರ್ಷ BJPನಲ್ಲಿ ಮಂತ್ರಿಗಳಾಗಿ ಎಲ್ಲ ರೀತಿ ಸಂಪದ್ಭರಿತವಾಗಿ ಏನೇನು ಬೇಕೋ ಪಡೋದು. ಈಗ ಮತ್ತೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಭರವಸೆ ಕೊಡ್ತಾರೆ ಮತ ಹಾಕ್ತೀನಿ ಅಂತ ಹೇಳಿ ಇವತ್ತು ಅಡ್ಡ ಮತದಾನ ಏನು ಮಾಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಹಾಗಿದ್ದರೆ ಕುಮಾರಸ್ವಾಮಿ ಕಾಲದಲ್ಲಿ ಅವತ್ತು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿರಲಿಲ್ವೇ? ತೆಗೀಲಿ, ಪಟ್ಟಿಗಳಿದೆ. ಹೀಗೆ ಇವರು ಬೇಕಾದಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದೇನಿದೆ. ಅವತ್ತು ಬಹುಶಃ ಮೈತ್ರಿಯ ಸರ್ಕಾರದಲ್ಲಿ ಇವ್ರನ್ನ ಕಳಿಸ್ಲಿಕ್ಕೆ ಯಾರು ಕಾರಣಕರ್ತರು ಅಂತಕ್ಕಂಥದ್ದು ಇವತ್ತು ಅವರಿಬ್ಬರ ಕೈಯಲ್ಲಿ ಮತದಾನ ಏನು ಪಡ್ಕೊಂಡಿದ್ದಾರೆ ಅದನ್ನು ನಿರೂಪಿಸ್ಕೊಂಡಿದ್ದಾರೆ ಇವರು. ಕುಮಾರಸ್ವಾಮಿ ಸರ್ಕಾರ ಪತನಗೊಳಿಸ್ಲಿಕ್ಕೆ ಯಾವ ರೀತಿ ಹುನ್ನಾರಗಳು ಅವತ್ತು ನಡೀತು, ಇದರಿಂದ ಇರ್ತಕ್ಕಂಥವ್ರು ಯಾರು ಅನ್ನೋದು ಈ ಅಡ್ಡ ಮತದಾನದ ಮುಖಾಂತರ ಜನತೆಗೆ ಇವತ್ತು ಒಂದು ಸತ್ಯಾಂಶ ಹೊರಗೆ ಬಂದಿದೆ ನನ್ನ ಅಭಿಪ್ರಾಯದಲ್ಲಿ. ಅದರ ಜೊತೆಗೆ ಇವರು ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಪಕ್ಷಗಳ ಬದಲಾವಣೆ ಮಾಡ್ತಕ್ಕಂಥದ್ದೇನಿದೆ, ಇದು ಇವರ ನಡವಳಿಕೆಗಳು, ಇವರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಜನತೆಗೆ ಜಗಜ್ಜಾಹಿರ ಮಾಡಿದ್ದಾರೆ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಈ ವ್ಯಕ್ತಿ